ಸರ್ ಇದು ನೋಡಿ ಅಲ್ಲಿ ಕಾಣ್ತಲ್ಲ ಬರೋದು ಅದು ನೋಡಿದ್ವಿ ಮರಕ್ಕೆ ಬೇರೆ ಇಲ್ಲ ಈಗ ಗುಡ್ಡ ನೋಡಿ ಬಕೆಟ್ ತೇಲ್ ಹಿಡಿಯ ತೇಲ್ ಈ ಕಡೆ ಬಂದದ್ದು ಹಂಗೆ ಹೋಗುವ ಆ ಕಡೆ ಬರ್ಲಕ್ಕ ಸಿಬ್ಬಂದಿ ಸ್ವಲ್ಪ ಅಲ್ಲೆಲ್ಲ ಎಲ್ಲಿ ನೋಡೋಣ ಭೇಟಿ ಕೊಡಲಿಕ್ಕೆ ಬಂದಿದ್ದು ತುಂಬ ಶೋಚನೀಯ ಸ್ಥಿತಿಯಲ್ಲಿ ಈ ಶಾಲೆಯನ್ನು ನೋಡಿ ನೀರಿನ ಪ್ರವಾಹದಂತೆ ಬರ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಲೆಕ್ಕ ಖಾಸಗಿ ವ್ಯಕ್ತಿ ನಮ್ಮ ಯಾವಾಗಿನಿಂದ 40ರ ದಶಕದಲ್ಲಿರುವಂತಹ ಹಳ್ಳವನ್ನು ಅವರು ಮುಚ್ಚಿದ್ದಾರೆ. ಅದನ್ನು ಬಿಡಿಸ್ಕೊಟ್ರೆ ಇಲ್ಲಿ ನೀರು ಬರುವುದಿಲ್ಲ. ಮತ್ತು ಶಾಲೆಯ ಎಲ್ಲ ಕ್ಲಾಸ್ ರೂಮಿನ ಒಳಗೇ ನೀರು ಸುಮಾರು ಒಂದು 2 ಫೂಟ್ ನೀರು ಅಲ್ಲಿ ನಿಂತ್ಕೊಂಡಿದೆ. ಆ ನೀರು ಎಲ್ಲ ಕ್ಲಾಸ್ನ ಒಳಗೂ ಬರ್ತದೆ. ಬಿಲ್ಡಿಂಗು ಕೂಡ ಅದು ತುಂಬ ಅಭದ್ರತೆಯನ್ನು ಉಂಟು ಮಾಡ್ತದೆ. ಯಾವಾಗ ಕುಸಿತದೆ ಅನ್ನುವ ಭೀತಿಯಲ್ಲಿ ನಾವೆಲ್ಲ ಇದ್ದೇವೆ. ಯಾಕೆಂದರೆ ಮೇಲಿನಿಂದ ಬರುವ ನೀರು ಜಲಪಾತದಂತೆ ಧುಮ್ಮಿಕ್ತಾ ಇದೆ. ಅಲ್ಲಿ ಎಲ್ಲ ಗುಡ್ಡ ಕುಸಿಯುವ ಎಲ್ಲ ಲಕ್ಷಣವೊಂದುಂಟು. ಅದರ ಹೊರತಾಗಿ ಕ್ಲಾಸ್ ರೂಮ್ಗಳು ಕುಸಿಯುವ ಭೀತಿ ಇದೆ. ಅದನ್ನು ಆದಷ್ಟು ಬೇಗ ನಮ್ಮ ಜಿಲ್ಲಾಡಳಿತ ಸರಿಪಡಿಸಿಕೊಡಬೇಕು ಅನ್ನೋದು ನಮ್ಮ ಕೋರಿಕೆ.